ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮಗೆ ಹಣದ ಉಳಿತಾಯವೂ ಆಗಿದೆ. ಅನೇಕ ಔಷಧಿಗಳಿಂದ ನಾವು ಉತ್ತಮವಾದಂಥ ಪರಿಣಾಮವನ್ನು ತೆಗೆದುಕೊಂಡಿದ್ದೀವಿ. ಅದು ನೋವಿರ್ಬೋದು ಅಥವಾ ಖಂಡಿಯ ಇರ್ಬೋದು, ಇನ್ಯಾವುದೇ ಕೂಡ ನಮಗೆ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಜನೌಷಧಿಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗಿದೆ. ಎಲ್ಲವನ್ನೂ ಜನೌಷಧಿಯಿಂದನೇ ನಾನು ಖರೀದಿ ಮಾಡುತ್ತಾ ಇದ್ದೇನೆ. ಒಂದು ವಿಷಯ. ಎರಡನೇದು ಏನು ಅಂತಂದರೆ, ಕಳೆದ 5 ವರ್ಷದಲ್ಲಿ ಡಾಕ್ಟ್ರುಗಳು ಬರೆದಂಥ ಪ್ರತಿಯೊಂದು ಮಾತ್ರೆಯೂ ಸಹ ಜನೌಷಧಿಯಲ್ಲಿ ಸಿಗ್ತಾ ಇದೆ. ಮೊದಲೇ ನನಗಿದಿಷ್ಟಕ್ಕೂ ಸುಮಾರು 4,500 to 5,000 ರೂಪಾಯಿ ಆಗುವಂಥ ಔಷಧಿ ಈಗ ತಿಂಗಳಿಗೆ 900 ರೂಪಾಯಿಗೆ ಬಂದು ನಿಂತಿದೆ. ನಾನು ಜನೌಷಧಿ ಶುರು ಮಾಡಿ ಸುಮಾರು 1-2 ವರ್ಷ ಆಯಿತು. ಅದು ಡಾಕ್ಟರ್ ಪ್ರತಿ ಗೌರ್ಮೆಂಟಿಂದ ಔಷಧಿ ಉಂಟಲ್ಲ, ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಕಾಣೋದಿಲ್ಲ. ಎರಡೂ ಒಂದೇ ಆಮೇಲೆ ಬಂದಿದೆ. ಮತ್ತು ಇದು ಸುಲಭ ಆಗ್ತದೆ. ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಒಳ್ಳೆ ಉಪಯೋಗ ತಗೊಂಡಿದ್ದಾರೆ. ನಮ್ಮಲ್ಲಿ ಜನ ಇದ್ರ ಬಗ್ಗೆ ನಾಲೆಜ್ ತಗೊಂಡು ಅದನ್ನು ತಗೋತಾ ಇದ್ದಾರೆ. ಅದು ಭಾಳ ಉತ್ತಮವಾಗಿದ್ದು. ಇದರಲ್ಲಿ ಔಷಧ ಒಂದು 100 ರೂಪಾಯಿ ಔಷಧ ಸುಮಾರು 10 ರೂಪಾಯಿ 15 ರೂಪಾಯಿಗೆ ಸಿಗುತ್ತೆ. ದಿವಸ ಬೇಕಾಗುವಂಥ BP ಮಾತ್ರೆ, ಆಮೇಲೆ ಶುಗರ್ ಮಾತ್ರೆ, ನೋವಿನ ಮಾತ್ರೆ, ಒಂದು ಅತಿ ಅವಶ್ಯಕವಾದ ವಸ್ತುಗಳು ಇದರೊಳಗೆ ಸಿಗ್ತಾ ಇದೆ. ಸುಮಾರು 900 ವೆರೈಟಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. We are pleased to announce the launch of policy guidelines. Industrial clusters, research and development efforts in critical mineral processing. We have reached the juncture after streamlining the sector over the past decade, and a lot of efforts has gone into this. I thinking and strategies we have adopted have the imprint
of Honorable Prime Minister Narendra Modi ji vision. Under his remarkable leadership and guidance, the Ministry of Mines has made a great strides. We have taken several steps to strengthen India's critical mineral value chain. The introduction of exploration licenses for 29 mineral and allowing private partnership participation shows the government's approach to partnering and leveraging and entrepreneurial spirit of the private sector. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.